ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈಗ ಕಥೆ ಏನು ಅಂತ ನೋಡೋಣ. ಅಪ್ಪ ಆಗ್ಲೇ ಎದ್ದು ಕೂತಿದ್ದೀರಾ? ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡು ಓಡೋಡ್ ಬಂದೆ ಗೊತ್ತಾ? ಇರ್ಲಿ, ಈಗ ಹೇಗಿದ್ದೀರಾ? ದೇವ್ರ ದಯೆ ಕಣೆ ಪಾವನಿ, ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ದೇವರು ನಮ್ಮ ಕಡೆಗಿದ್ದ, ಹಾಗಾಗಿ ಹೆಚ್ಚಿಂದೇನೂ ಅಪಾಯ ಆಗಿಲ್ಲ. ಗಂಡಾಂತರದಿಂದ ಪಾರಾದ್ರು ಅಂತಾನೆ ಹೇಳ್ಬೋದು. ಅದ್ಯಾವ ದೇವ್ರದೇನೋ ಏನೋ ಹಾರ್ಟ್ ಅಟ್ಯಾಕ್ ಆದ್ರೂ ಬದುಕ್ ಬಂದೆ ಕಣೆ. ಇನ್ನೊಂದ್ಸಲಿ ನನ್ನ ಹಾರ್ಟ್ ಅಟ್ಯಾಕ್ ಆಗೋದ್ರೊಳಗೆ ನನ್ನ ಕರ್ತವ್ಯ ಮಾಡಿ ಮುಗಿಸ್ಬೇಕು. ಅದಕ್ಕೆ ನಿನ್ ಒಪ್ಪಿಗೆ ಬೇಕು ಕಂದ. ಹಾಗನ್ಬೇಡಿ ಅಪ್ಪ, ನಿಮ್ಗೇನು ಆಗಲ್ಲ. ನೀವು ಇನ್ನೂ ಒಂದಷ್ಟು ಕಾಲ ಸುಖವಾಗಿ ಬಾಳ್ತೀರಾ. ಎಲ್ಲರೂ ಚೆನ್ನಾಗಿರ್ತೀವಿ, ಖುಷಿ ಖುಷಿಯಾಗಿರ್ತೀವಿ. ನೀವು ಹೀಗೆಲ್ಲ ಮಾತಾಡಿ ನಂಗೆ ಬೇಜಾರು ಮಾಡಬೇಡಿ. ಪಾವನಿ, ನಾನು ಏನೇ ಹೇಳಿದ್ರು ಹೇಳ್ತಾ ಇದ್ರು ಆಗದಂತೂ ಸತ್ಯ ಅಲ್ವಾ? ಗೆದ್ಲು ಹಿಡ್ದಿರೋ ಮರ ಕಣೆ ನಾನು, ಇವತ್ತೋ ನಾಳೆನೋ. ಆದ್ರೆ ನೀನ್ ಮನ್ಸ್ ಮಾಡಿದ್ರೆ ನೀನ್ ಹೇಳ್ದಾಗೆ ಒಂದಷ್ಟು ದಿನ ಜಾಸ್ತಿ ಬದುಕ್ಬೋದು ಏನೋ. ನೀನ್ ಮನ್ಸ್ ಮಾಡ್ಬೇಕು. ಈ ಪ್ರಪಂಚದಲ್ಲಿ ನಂಗೆ ನೀವು ಅಮ್ಮನೇ ಮುಖ್ಯ ಅಪ್ಪ. ಅದೇನ್ ಮಾಡ್ಬೇಕು ಅಂತ ಹೇಳಿ ಖಂಡಿತ ಮಾಡ್ತೀನಿ. ಶಕ್ತಿ ಮೀರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಯಾವತ್ತೂ ಈ ಥರ ಎಲ್ಲ ಮಾತಾಡಬೇಡಿ ಅಪ್ಪ. ನಾವೆಲ್ಲರೂ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ನಿಮ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಅಪ್ಪ. ನೀನಿಷ್ಟು ಹೇಳಿದ್ಯಲ್ಲ ಮಗಳೇ, ಇನ್ನು ನಾನು ಖಂಡಿತ ಒಂದಷ್ಟು ಕಾಲ ಜಾಸ್ತಿ ಬದುಕ್ತೀನಿ. ಅದೇನ್ ಗೊತ್ತಾ ಮಗಳೇ, ನನ್ನ ಫ್ರೆಂಡ್ ಜೈರಾಮ್ ಇದ್ದಾನಲ್ಲ, ಅವನು ತನ್ನ ಮಗಂಗೆ ನಿನ್ನನ್ನು ತಂದ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಏನಪ್ಪ? ಆ ಪ್ರದೀಪನ, ಆ ದುರಹಂಕಾರಿ, ದರ್ಪಿಷ್ಟ, ಕೋಪಿಷ್ಟನ ನಾನ್ ಮದ್ವೆ ಆಗ್ಬೇಕಾ ಅಪ್ಪ? ಹಾಗನ್ಬೇಡ ಪಾವನಿ, ನೀನು ಆ ಪ್ರದೀಪನ್ ಮದುವೆ ಆದರೆ ನಾನು ನಿನ್ನಪ್ಪ ಜಯರಾಮಣ್ಣನ ಋಣಭಾರದಿಂದ ಮುಕ್ತರಾಗ್ತೀವಿ ಕಣೆ. ನಿನ್ನಂದು ಅಮ್ಮಯ್ಯ ಅಂತೀನಿ ಪಾವನಿ, ಇದೊಂದು ಆಸೆ ನೆರವೇರಿಸ್ಕೊಡೆ. ಅಪ್ಪ, ಆ ಜಯರಾಮ್ ಅಂಕಲ್ ತುಂಬಾ ಶ್ರೀಮಂತರು, ನಾವು ಬಡವರು. ನೀವು ಅವ್ರ ಹತ್ರ ಏನಾದ್ರೂ ಸಾಲ ಮಾಡಿರ್ಬೋದು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರೋ ಏನೋ. ಯೋಚನೆ ಮಾಡಬೇಡಿ ಅಪ್ಪ. ನೀವು ನನಗೆ ವಿದ್ಯಾ ಬುದ್ಧಿ ಕಲಿಸಿದ್ದೀರಾ. ನಂಗೂ ಈಗ ತಾನೇ ಒಳ್ಳೆ ಕೆಲಸ ಸಿಕ್ಕಿದೆ. ಇನ್ನೊಂದು ವರ್ಷದಲ್ಲಿ ಕಷ್ಟಪಟ್ಟು ದುಡ್ದವ್ರದ್ದು ಸಾಲನೆಲ್ಲ ತೀರಿಸ್ಬಿಡ್ತೀನಪ್ಪ. ಆದ್ರೆ ಗೊತ್ತಿದ್ದು ನನ್ನನ್ನ ಹಾಳ್ ಬಾವಿಗೆ ನೂಕ್ಬೇಡಿ ಅಪ್ಪ. ಪಾವನಿ, ಇವತ್ತು ನೀನು ನಿನ್ನಮ್ಮ ಬದುಕಿದೀಯಾ ಅಂದ್ರೆ, ನೀನ್ ಇಷ್ಟು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀಯಾ ಅಂದ್ರೆ ಅದಕ್ಕೆ ಕಾರಣ ನನ್ನ ಗೆಳೆಯ ಜೈರಾಮ್ ಕಣೆ. ನಿನಗೆ ಗೊತ್ತಿಲ್ದಿರೋ ನನ್ನ ಜೀವನದ ಒಂದು ಕತೆ ಹೇಳ್ತೀನಿ ಕೇಳು. ನಾನು ಮತ್ತೆ ಜೈರಾಮ್ ಬಾಲ್ಯ ಸ್ನೇಹಿತರು. ಅವನು ಹುಟ್ಟು ಶ್ರೀಮಂತ, ನಾನು ಹುಟ್ಟು ಬಡವ. ಆಗೆಲ್ಲ ನಮ್ಮೂರಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಇತ್ತು. ಹಾಗಾಗಿ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಜೈರಾಮ್ ಮೇಲೆ ಲಕ್ಷ್ಮೀ ಕೃಪಾ ಕಟಾಕ್ಷ ಇತ್ತು, ನನ್ನ ಮೇಲೆ ಸರಸ್ವತಿ ದಯೆ ಇತ್ತು. ಹಾಗಾಗಿ ನಮ್ಮ ಗೆಳೆತನ ತುಂಬಾ ಗಾಢವಾಗಿತ್ತು. ಅವನಿಗೆ ಇಂಗ್ಲೀಷು ಮ್ಯಾಥ್ಸು ಎಲ್ಲ ಅರ್ಥನೇ ಆಗ್ತಿರ್ಲಿಲ್ಲ. ನಾನು ಅವನಿಗೆ ಚೆನ್ನಾಗಿ ಮನವರಿಕೆ ಆಗೋ ಹಾಗೆ ಪಾಠ ಮಾಡ್ತಾ ಇದ್ದೆ. ಆದರೂ ತಕ್ಕ ಮಟ್ಟಿಗೆ ಮಾರ್ಕ್ಸ್ ತೆಗಿತಾ ಇದ್ದ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ? ಶತದಡ್ಡ ಅಂತ ಅನ್ಸ್ಕೊಂಡಿರೋ ಜೈರಾಮ್ ದೊಡ್ಡ ಉದ್ಯಮಿ ಆದ. ತುಂಬಾ ಬುದ್ಧಿವಂತ ಅನ್ಸ್ಕೊಂಡಿರೋ ನಾನು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಪುಟ್ಟದೊಂದು ಅಂಗಡಿ ಇಟ್ಕೊಂಡೆ. ಅವನಿಗೆ ಹೆಣ್ಣು ಕೊಡೋದಕ್ಕೆ ನಾ ಮುಂದು ಅಂತ ಬರ್ತಾ ಇದ್ರೆ ನಾನು ದುಡ್ದಿದ್ದೆಲ್ಲ ಅಮ್ಮನ ಔಷಧಿ ಖರ್ಚಿಗೆ ಆಗತ್ತೆ, ಬದುಕು ನಡೆಸೋದು ಕಷ್ಟ ಅಂತ ಮದ್ವೆನೇ ಬೇಡ ಅಂತಿದ್ದೆ.
ಅವನು ಮದ್ವೆಯಾಗಿ 2 ಮಕ್ಕಳ ತಂದೆ ಆದ. ನಾನು ಮದ್ವೆನೇ ಬೇಡ ಅಂತಿದ್ದೆ, ಆದ್ರೆ ಅಮ್ಮ ಕೇಳಲೇ ಇಲ್ಲ. ನಾನ್ ಸಾಯೋದ್ರೊಳಗೆ ನಿಂಗೊಂದು ಮದ್ವೆ ಮಾಡ್ಬೇಕು, ನಿನ್ ಸಂಸಾರ ನೋಡಿ ನಾನು ಕಣ್ಣು ಮುಚ್ಕೋಬೇಕು ಅಂತ ಹಠ ಹಿಡ್ದ್ಬಿಟ್ಲು. ಕೊನೆಗೆ ನಿನ್ನಮ್ಮನ್ ನಾನು ಮದ್ವೆ ಆದೆ. ಅಮ್ಮ ಹೇಳ್ದ ಹಾಗೆ ನನ್ ಮದ್ವೆ ಆಗಿ 2 ತಿಂಗಳಲ್ಲಿ ದೇವ್ರ ಪಾದ ಸೇರ್ಕೊಂಡ್ಲು. ಆದ್ರೆ ನಿನ್ನಮ್ಮ ನನ್ನ ಬಾಳಿಗೆ ದೇವತೆ ಆಗಿ ಬಂದ್ಲು. ರೀ, ನೀವು ಆಯಾಸ ಮಾಡ್ಕೋಬೇಡಿ, ನಾನು ಹೇಳ್ತೀನಿ. ನಿನ್ನಪ್ಪ ಪುಟ್ಟ ಅಂಗಡಿಲಿ ಅಷ್ಟು ಇಷ್ಟು ಸಂಪಾದನೆ ಮಾಡ್ತಾ ಇದ್ರೆ ನಾನು ಅವ್ರವ್ರ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು ಒಂದಷ್ಟು ದುಡಿತಾ ಇದ್ದೆ. ನಮ್ಮಿಬ್ಬರಿಗೂ ಒಂದೇ ಒಂದು ಆಸೆ ಇತ್ತು, ನಮ್ಮದೇ ಆದ ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ. ಹಾಗಾಗಿ ಹಗಲು ರಾತ್ರಿ ಇಬ್ಬರು ದುಡಿತಾ ಇದ್ವಿ. ಕಾಸು ಗಂಟು ಹಾಕಿ ಮನೆ ಕಟ್ಟೋಕ್ಕೂ ಶುರು ಮಾಡಿದ್ವಿ. ಜಾಗ ಹೇಗೂ ಇತ್ತು ನಮ್ಮ ಹತ್ರ, ಮನೆ ಕಟ್ಟಬೇಕಾಗಿತ್ತು. ಹಾಗಾಗಿ ಕಾಸು ಕೂಡ ಹಾಕಿ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಆ ಸಮಯದಲ್ಲಿ ನಾನು ಗರ್ಭಿಣಿಯಾದೆ. ಆಗ ನಮ್ಮಿಬ್ಬರಿಗೆ ಅನ್ನಿಸ್ತು ಅಂದರೆ ಮಗುವಿನ ನಾಮಕರಣ ನಮ್ಮ ಹೊಸ ಮನೆಯಲ್ಲೇ ಆಗಬೇಕು ಅಂತ ಮಗದಷ್ಟು ಕಷ್ಟಪಟ್ಟು ದುಡಿತಾ ಹೋದ್ವಿ. ಆದರೆ ನಾನು ಮಾಡಿದ ತಪ್ಪೇನು ಗೊತ್ತಾ, ನನ್ನ ಆರೋಗ್ಯನ ಕಡೆಗಣಿಸಿದ್ದು. ಇದರ ಪರಿಣಾಮ ನಾನು ತುಂಬ ವೀಕ್ ಆದೆ. ಡೆಲಿವರಿ ಸಮಯದಲ್ಲಿ ತುಂಬಾ ಕಷ್ಟ ಆಯಿತು. ನಾನು ನೀನು ಇಬ್ಬರು ಉಳಿಯಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಆಗ ನಮಗೆ ಸಹಾಯ ಮಾಡಿದ್ದು ಯಾರು ಗೊತ್ತಾ? ಜೈರಾಮಣ್ಣ ತುಂಬ ಹಣ ಖರ್ಚು ಮಾಡಿ ನಮ್ಮಿಬ್ಬರನ್ನ ಬದುಕಿಸಿದ್ರು, ನಮ್ಮ ಮನೆನೂ ಕಟ್ಕೊಟ್ರು. ಅವ್ರ ಋಣನ ನಾವು ಹೇಗೆ ತೀರ್ಸೋದು ಹೇಳೋ? ಈ ಋಣನ ನಾನು ತೀರ್ಸಕ್ಕಾಗಲ್ಲ ಜೈರಮ್ಮ. ಹಣನ ಇವತ್ತಲ್ಲ ನಾಳೆ ನಾನು ನಿನಗೆ ವಾಪಸ್ ಮಾಡೇ ಮಾಡ್ತೀನಿ ಹಿಂದೆ. ಅದಕ್ಕೆ ಅವನೇನಂದ ಗೊತ್ತಾ, ಸಮಯ ಬಂದಾಗ ನಾನೇ ನಿನ್ನ ಹತ್ರ ಕೇಳ್ತೀನಿ, ಆ ಬಗ್ಗೆ ಚಿಂತೆ ಮಾಡಬೇಡ ಅಂದ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಕೊಟ್ಟು ನಿಮ್ಮ ಸಾಲ ತೀರಿಸ್ತೀನಿ ಅಂದಿದ್ದಕ್ಕೆ ಜೈರಾಮಣ್ಣ ಏನಂದ್ರು ಗೊತ್ತಾ? ನೀ ನನ್ನ ತಂಗಿ ಇದ್ದ ಹಾಗೆ, ತಂಗಿ ಹತ್ರ ನಾನು ತಗೊಳ್ಳೋದ ಖಂಡಿತ ಸಾಧ್ಯ ಇಲ್ಲ. ಹಾಗೂ ಏನಾದರೂ ತಗೊಳ್ಳೇಬೇಕು ಅಂತಿದ್ರೆ ಸಮಯ ಬಂದಾಗ ನಾನು ಕೇಳ್ತೀನಿ, ಅವಾಗ ನೀವು ಇಲ್ಲ ಅನ್ಬಾರ್ದು ಅಂತಂದರು. ನಾವು ಹೂ ಅಂದ್ವಿ. ಮೊನ್ನೆ ಒಂದಿನ ನಮ್ಮ ಮನೆಗೆ ಬಂದು, ನನ್ನ ದೊಡ್ಡ ಮಗ ಪ್ರದೀಪಂಗೆ ನಿಮ್ಮ ಮಗಳನ್ನು ತಂದ್ಕೋಬೇಕು ಅಂತ ಆಸೆ. ನಾನು ಅವತ್ತು ಕೇಳಿದ್ನಲ್ಲ, ಆ ಸಮಯ ಈಗ ಬಂದಿದೆ, ದಯವಿಟ್ಟು ನೀವು ಕನ್ಯಾದಾನ ಮಾಡಿ ನಿಮ್ಮ ಮಗಳನ್ನು ಕೊಡಿ ಅಂತ ಕೇಳಿದ್ರು. ಇಲ್ಲ ಅಂತ ಹೇಗೆ ಹೇಳಿ ಮಗಳೇ? ಅವನಿ ಆ ಹುಡುಗ ಕೋಪಿಷ್ಟ, ದರ್ಪಿಷ್ಟ, ಅಹಂಕಾರಿ ಎಲ್ಲ ಗೊತ್ತಮ್ಮ. ಆದ್ರೆ ನನಗೇನ್ ಮಾಡೋದು ಹೇಳೋ ಸಂದಿಗ್ಧ ಪರಿಸ್ಥಿತಿಲಿದ್ದೀನಿ. ಅವನ್ ಮೊನ್ನೆ ಈ ವಿಷಯ ಹೇಳ್ದಾಗಿಂದ ನಿನ್ನ ಹತ್ರ ಹೇಗ್ ಮಾತಾಡೋದು ಅನ್ನೋ ಯೋಚನೆಯಲ್ಲೇ ನನಗೆ ಈ ರೀತಿ ಆಗೋಯ್ತು ಕಂದ. ಈಗ ನಾನೇನ್ ಮಾಡ್ಲಿ ಹೇಳು? ನೀನ್ ಹೇಳ್ಬೋದು ನಾನು ದುಡ್ದು ಅವನ ಹಣ ವಾಪಸ್ ಮಾಡ್ತೀನಿ ಅಂತ, ಆದ್ರೆ ಅದು ಸಾಧ್ಯ ಆಗದೆ ಇರೋದಮ್ಮ. ಯಾಕಂದ್ರೆ ಅವನೇ ಬಾಯಿ ಬಿಟ್ಟು ಕೇಳಿದಾನೆ. ಈಗ ನಾನೇನ್ ಮಾಡ್ಲಿ ಹೇಳು? ಪ್ಲೀಸ್ ಅಪ್ಪ, ಅಳ್ಬೇಡಿ. ಈಗೇನು ನಾನು ಆ ಪ್ರದೀಪನ್ ಮದುವೆ ಆಗಬೇಕು ಅಷ್ಟೇ ತಾನೆ? ಆಯ್ತಪ್ಪ, ನಾನು ಅವನನ್ನ ಮದುವೆ ಆಗ್ತೀನಿ. ನೀವು ಮಾತ್ರ ಖುಷಿಯಾಗಿರ್ಬೇಕು. ಮಗಳೇ ಪಾವನಿ, ನೀನ್ ನನ್ನ ಮಗಳಲ್ಲ, ತಾಯಿ ಕಣೆ ತಾಯಿ. ಕೊನೆಗೂ ನಿನ್ನಮ್ಮನ್ನ ಋಣಭಾರದಿಂದ ಮುಕ್ತರನ್ನಾಗಿ ಮಾಡ್ಬಿಟ್ಟಿಯಲ್ಲ. ಖುಷಿಗೆ ರೀ, ನೀವೀಗ ಜಾಸ್ತಿ ಖುಷಿ ಪಡ್ಲೂಬಾರ್ದು, ಜಾಸ್ತಿ ದುಃಖನೂ ಪಟ್ಕೋಬಾರ್ದು. ಸಮಾಧಾನದಿಂದಿರಿ. ನಮ್ಮ ಮಗಳು ತುಂಬ ಒಳ್ಳೆಯವಳ್ರಿ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರ್ತಾಳೆ. ಹಾ, ಹಾಗೆ ಒಂದು ಮಾತು ಪಾವನಿ, ನೀನ್ ಅಲ್ಲಿಗೆ ಹೋದ್ಮೇಲೆ ಏನೇ ಕಿರಿಕಿರಿ ಮಾಡಬಾರ್ದು, ಜಗಳ ಆಡಬಾರ್ದು, ನಿಮ್ಮ ಅಪ್ಪ ಅಮ್ಮಂಗೆ ಕೆಟ್ಟ ಹೆಸರು ತರಬಾರ್ದು ಕಂದ. ಖಂಡಿತ ನಿಮ್ಮಿಬ್ಬರಿಗೂ ಕೆಟ್ಟ ಹೆಸರು ತರಲ್ಲ ಅಪ್ಪ. ಆ ಮನೇಲಿ ನನಗೆ ಕಷ್ಟನೇ ಆಗಲಿ ನೋವೇ ಆಗಲಿ ಏನೇ ಆಗಲಿ ಎಲ್ಲದನ್ನು ಸಹಿಸ್ಕೊಂಡು ಇರ್ತೀನಿ ಹೊರತು ಇಲ್ಲಿಗೆ ಬಂದು ನಿಮಗೆ ನೋವು ಕೊಡಲ್ಲ ಅಪ್ಪ. ನೀವು ನಿಶ್ಚಿಂತೆಯಿಂದ ಇರಿ. ನೀವು ಖುಷಿಯಾಗಿರ್ಬೇಕು. ನೀವು ನನಗೆ ಬೇಕು ಅಪ್ಪ. ನಿಮಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಅಪ್ಪ. ನೀನಷ್ಟು ಹೇಳಿದ್ಯಲ್ಲ ಪಾವನಿ, ಅಷ್ಟು ಸಾಕು. ನನಗೆ 100 ವರ್ಷ ಆಯಸ್ಸು ಜಾಸ್ತಿ ಆದಾಗಾಯ್ತು. ತುಂಬ ತುಂಬ ಖುಷಿ ಆಯಿತು. ತುಂಬ ತುಂಬ ಥ್ಯಾಂಕ್ಸ್ ಮಗಳೇ. ಅಪ್ಪ
ನಮ್ಮಮ್ಮನ ಖುಷಿಗಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿ ಪಾವನಿ ಮದುವೆಗೆ ಒಪ್ಕೊಂಡ್ಳು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ಇಷ್ಟ ಆದರೆ ಗೊತ್ತಲ್ವಾ? ಹಾಂ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.